ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಇನ್ನೊಂದೇ ದಿನ ಮಾತ್ರ ಬಾಕಿ ಉಳಿದಿರುವಂಥದ್ದು. ಹಾಗಾಗಿ ಕ್ಲೈಮ್ಯಾಕ್ಸ್ ತಲುಪಿದೆ ಮೊದಲ ಹಂತದ ಮತಯುದ್ಧ. ಮೊದಲ ಹಂತದ ಮತದಾನಕ್ಕೆ ಕರುನಾಡು ಕೂಡ ಸಜ್ಜಾಗಿದೆ. ನಾಳೆ ರಾಜ್ಯದ 14 ಕ್ಷೇತ್ರಗಳಲ್ಲಿ ವೋಟಿಂಗ್ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಮತದಾನಕ್ಕೆ ಅವಕಾಶ ಇದೆ. 14 ಲೋಕಸಭಾ ಕ್ಷೇತ್ರ, 247 ಅಭ್ಯರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರ ಆಗತ್ತೆ. ಇವತ್ತೇನಿದ್ರೂ ಕೂಡ ಮನೆ ಮನೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಅಭ್ಯರ್ಥಿಗಳು. 14 ಕ್ಷೇತ್ರಗಳಲ್ಲಿ 1.5 ತಿಂಗಳಿನಿಂದ ಅಬ್ಬರದ ಪ್ರಚಾರ ಮಾಡಿದ್ದಂತಹ ಅಭ್ಯರ್ಥಿಗಳು ಈಗ ಬಹಿರಂಗ ಪ್ರಚಾರ ಅಂತ್ಯಗೊಂಡಂತಹ ಹಿನ್ನೆಲೆಯಲ್ಲಿ ಕೇವಲ ಮನೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಿಂದಲೇ 14 ಕ್ಷೇತ್ರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಅಭ್ಯರ್ಥಿಗಳಿಂದ ಮನೆ ಪ್ರಚಾರ ಶುರುವಾಗಿದೆ. ಒಂದು ಕಡೆ ರಾಜಕೀಯ ಪಕ್ಷಗಳು ಮನೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರೆ, ಮತ್ತೊಂದು ಕಡೆ ಚುನಾವಣಾ ಆಯೋಗ ನಾಳಿನ ಮತದಾನ ಶಾಂತಿಯುತವಾಗಿ ನಡಿಬೇಕು, ಯಾವುದೇ ಅಹಿತಕರ ಘಟನೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. 14 ಕ್ಷೇತ್ರಗಳು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಕ್ಷೇತ್ರ. ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ವೋಟಿಂಗ್ ನಡೆಯುತ್ತೆ. ಅದಕ್ಕಾಗಿ 30,602 ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ಈಗಾಗಲೇ ಸ್ಥಾಪನೆ ಮಾಡಿದೆ. ಘಟಾನುಘಟಿ ನಾಯಕರುಗಳ ಭವಿಷ್ಯ ನಾಳೆ ನಿರ್ಧಾರ ಆಗತ್ತೆ. ಎರಡು 2,88,19,342 ಮತದಾರರಿದ್ದಾರೆ ಈ 14 ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿನೇ 30,602 ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ಸ್ಥಾಪನೆ ಮಾಡಿದೆ. ಮೊದಲ ಹಂತದ ಮತದಾನಕ್ಕೆ ಅಂತಿಮ ಸಿದ್ಧತೆಗಳು ಈಗಾಗಲೇ ನಡೀತಾ ಇವೆ. ಇನ್ನು ಮಹಿಳಾ ಮತದಾರರನ್ನ ಉತ್ತೇಜಿಸುವ ನಿಟ್ಟಿನಲ್ಲೂ ಸಖಿ ಮತಗಟ್ಟೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಅದೇ ರೀತಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಂಗವಿಕಲರ ವಿಶೇಷ ಮತಗಟ್ಟೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಅಲ್ಲಿಗೆ ಅಂಗವಿಕಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಯುವ ಮತಗಟ್ಟೆಯನ್ನು ಕೂಡ ತೆರೆಯಲಾಗಿದೆ. ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಹಾಗಾದ್ರೆ 14 ಕ್ಷೇತ್ರಗಳಲ್ಲಿ ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ, ಕೊನೆ ಹಂತದ ತಯಾರಿ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ಫೀಲ್ಡ್ನಿಂದ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮಂಗಳೂರಿನಿಂದ ಭರತ್ ಕಲ್ಲಡ್ಕ ನಮ್ಮನ್ನ ಜಾಯಿನ್ ಆಗಿದ್ರೆ, ಬೆಂಗಳೂರಿನಿಂದ ಶರತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಹಾಸನದಿಂದ ಹರೀಶ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಭರತ್, ತಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಮಂಗಳೂರಿನಲ್ಲಿ ಚುನಾವಣೆಯ ಮುನ್ನಾ ದಿನ ಚಿತ್ರಣ ಹೇಗಿದೆ, ಯಾವೆಲ್ಲ ಸಿದ್ಧತೆಗಳು ಚುನಾವಣಾ ಆಯೋಗ ಮಾಡ್ಕೊಳ್ತಾ ಇದೆ, ಜೊತೆಗೆ ಅಭ್ಯರ್ಥಿಗಳ ಕೊನೆ ಹಂತದ ಕಸರತ್ತು ಹೇಗೆ ನಡೀತಾ ಇದೆ? ಎಸ್ ವೀಣಾ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಂತೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಇರುವಂತದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇದು ಈ ಹಿಂದೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಆದರೆ ಈ ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಬಾರಿ ಕೈ ಬಾವುಟ ಹಾರಿಸಬೇಕು ಎಂಬ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈಗ ನಡೆಸ್ತಾ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ವಿವಿಧ ಸಮೂಹಗಳಲ್ಲಿ ಕ್ಷೇತ್ರದಲ್ಲಿ ಪ್ರಬಲ ಸಮುದಾಯ ಇದೆ. ಆ ಪ್ರಬಲ ಸಮುದಾಯಗಳನ್ನು ತನ್ನ ತೆಕ್ಕೆಗೆ ಸೆಳೆಯುವ ಮೂಲಕ ಎರಡೂ ಪಕ್ಷಗಳು ಸಾಕಷ್ಟು ಪ್ರಯತ್ನಗಳನ್ನು ಮುಂದುವರಿಸಿದೆ. ಯಾಕೆಂದ್ರೆ ಬಿಜೆಪಿ ಸಾಕಷ್ಟು ಹಣಾಹಣಿಗೀಗ ನಡೀತಾ ಇರುವಂತದ್ದು. ಅದಲ್ಲದೆ ಈ ಚುನಾವಣೆಯನ್ನು ಸಾಂಗವಾಗಿ ನೆರವೇರಬೇಕು ಅಂತ ಹೇಳಿಕೊಂಡು ಈಗಾಗಲೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 11,255 ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. ಅದಲ್ಲದೆ ಸುಮಾರು ಈಗ ಮಂಗಳೂರು ಕಮ್ಯುನಿಸ್ಟೇಟ್ ವ್ಯಾಪ್ತಿಯಲ್ಲಿ ಹೇಳಿದ್ರೆ ಸುಮಾರು 1,500 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ರೆ, ಅಲ್ಲಿ ಸಿಎಎಫ್ ತಂಡಗಳು ಏನಿವೆ, ಪ್ಲಟೂನ್ಸ್ ಇವೆ. ಈಗಾಗಲೇ 2 ಪ್ಲಟೂನ್ಸ್ ಹಾಗೂ KSRP 1 ಪ್ಲಟೂನ್ಸ್ ಕೂಡ ಇರುವಂತದ್ದು. ಅದಲ್ಲದೆ ಮಂಗಳೂರು ದಕ್ಷಿಣ
ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ 1600 ಸಿಬ್ಬಂದಿಗಳು ಅದನ್ನು ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ CISFನ 3 ಪ್ಲಾಟೂನ್ಸ್ ಹಾಗೂ KSRPಯ 9 ಪ್ಲಾಟೂನ್ಸ್ಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು. ನಾವೀಗ ಮಂಗಳೂರಿನ ಮಂಡ್ಲಗುಡ್ಡೆಯಲ್ಲಿರುವಂತಹ ಕೆನರಾ ಮಸ್ಟರಿಂಗ್ ಸೆಂಟರ್ ಅಲ್ಲಿ ಇದ್ದಾವೆ. ನಾವು ನೋಡ್ಕೋಬಹುದು. ಈಗ ಇಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಪೊಲೀಸರು ಕಾಣ್ತಿದ್ದಾರೆ. ಅದಲ್ಲದೆ KSRP ಸಿಬ್ಬಂದಿ ಕೂಡ ಈಗ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಈ ಬಾರಿಯ ಚುನಾವಣೆ ಸಾಂಗವಾಗಿ ನೆರವೇರಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿರುವಂಥದ್ದು. ಈಗಾಗಲೇ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 1500 ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ಅಲ್ಲಿ 1300 ಪೊಲೀಸ್ ಸಿಬ್ಬಂದಿ ಇದೆ. ಅದರಲ್ಲಿ 350 ಗೃಹ ಸಿಬ್ಬಂದಿಗಳು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಏನಿದೆ 18,18,127 ಇರುವಂಥದ್ದು. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 8,87,122 ಇರುವಂಥದ್ದು. ಅದೇ ಮಹಿಳೆಯರ ಮತ ಸಂಖ್ಯೆ ಏನಿದೆ ಅದು 9,30,928 ಇರುವಂಥದ್ದು. ಇದರೊಟ್ಟಿಗೆ 77 ತೃತೀಯ ಲಿಂಗಗಳು ಕೂಡ ಇದ್ದಾರೆ. ಸೊ ಇಲ್ಲಿ ಇರುವಂಥದ್ದು ಒಟ್ಟು 1,876 ಮತಗಟ್ಟೆಗಳನ್ನು ಕೂಡ ತೆರಲಾಗಿದೆ. ಇದರೊಟ್ಟಿಗೆ 171 ಸೂಕ್ಷ್ಮ ಮತಗಟ್ಟೆಗಳು, ಅದಲ್ಲದೆ 1,705 ಸಾಮಾನ್ಯ ಮತಗಟ್ಟೆಗಳನ್ನು ಕೂಡ ಈಗ ತೆರಲಾಗಿರುವಂಥದ್ದು. ಒಟ್ಟಿನಲ್ಲಿ ಇಲ್ಲಿ ಹೇಳುವುದಾದ್ರೆ ಈ ಬಾರಿ ಚುನಾವಣೆ ಇದೆ ಅದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು. ಈ ಲೋಕಸಭಾ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಗೆಲ್ಲಲೇಬೇಕು ಎಂಬ ಪಣಕ್ಕೆ ಇಳಿಯುವಂಥದ್ದು ಒಂದು ರಣತಂತ್ರ ಈಗಾಗಲೇ ಹೂಡಿದಿರುವಂಥದ್ದು. ಸೊ ಇಂತಹ ಸ್ಥಿತಿ ಇರುವಾಗ ಈ ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಬಾರ್ದು, ಈ ಎಲೆಕ್ಷನ್ ಸಾಂಗವಾಗಿ ನೆರವೇರಬೇಕು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಭರತ್. ಮಾಹಿತಿಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.